ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಪಾಸಡೋರ್ ಮನ್ಯಾಗ ಇರುವಂತ ಗಿರಿಕಿ. ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋದು ಹೇಗೆ ಮಾಡ್ಲಿಲ್ಲ. 5,000 ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾಗ ಚಲೋ ರೋಡ್ ಅದ ಹುಡುಕಿ ಕೊಟ್ರೆ 100 ರೂಪಾಯಿ 1,000 ಕೋಟಿ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಬಂದು ಎಲ್ಲ ಹಾಕ ಒಂದ್ ರೋಡ್ ಇಲ್ರಿ ಎಲ್ಲಿ ಅವನೇ ತಿನ್ನಾನು. स्वागत है आपका मॉडा एक्सपीरियंस में। मैं मुजीबुर रहमान अफजलपुर। आइए देखते हैं आज की ताज़ा खबर। ಕಡೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂತ ಕೆಲಸ ಕೆಲವೊಂದು ಮಾಡಿದ್ದಾರೆ. ಅದನ್ನ ನಾನು ತೀವ್ರ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವನು ಏನ್ ಟಿಪ್ಪು ಸುಲ್ತಾನ್ ಹೊಗಳಾನ, ಮುಸ್ಲಿಮರ ಕ್ಯಾಂಡಿಡೇಟ್ ನಿಂತ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡಾನ. ಇಂಥ ತಗೊಂಡ್ರೆ ಏನು ಅದಾರಲ್ಲ ಅವ್ರ ಮ್ಯಾಗೆ ಆಕ್ಷನ್ ತಗೊಳ್ಳಿಲ್ಲ. ಎಂ ಬಿ ಪಾಟೀಲ್ ಅಂತವ್ರ ಮ್ಯಾಗ ತಗೋ ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗೆ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್, ತಗೊಳ್ಳಿ ಅವ್ರ ಮ್ಯಾಗ ಕ್ರಮ ತಗೊಳ್ಳಿ. ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ. ಅವ್ರಿಗೆ ಏನ್ ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅನ್ನಲ್ಲ. ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ. ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ RSS ಅನ್ನ ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮಾನೆ ಬಿಜೆಪಿ ಯಾಕೆ ಅನ್ಸುತ್ತೆ, ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ ಬಿಜೆಪಿಯಾಗ ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29ಕ್ಕೆ ಏನು ಹಿಂದ್ ಕೂತ್ ಮಾಡ್ಲಕತ್ತಾರಲ್ಲ, ಅವ್ರು ಯಾರು ಪುಕಟಿ ಗಿರಿಕಿಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡುವಂತ ಗಿರಕಿದ್ರು. ಅವು ಎಂದೂ MLA ಆಗುವುದಿಲ್ಲ. ಅದಕ್ಕೆ ಅಂತ ಅಯೋಗ್ಯರು ನಾಲಾಯಕರು ಮಾಡುವಂತ ಕಾರ್ಯಕ್ರಮ ಬಾಬ್ ಸುಮ್ಮ ಸಾಮೂಹಿಕ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದ್ರೆ ಹಿಂದಿರುವಂತ ಕಳ್ಳರವರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಪಾಸಡೋರ್ ಮನ್ಯಾಗ ಇರುವಂತ ಗಿರಕಿ. ಶಿವಾನಂದ ಪಾಟೀಲ್ ನಮ್ಮ ರಾಜಕೀಯ ಗುರು ಅನ್ನೋ ಗಿರಕಿ. ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ. ಆದ್ರೆ ಎಂ ಬಿ ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರ ಸೇವಾ ಹಿಂದೂ ಧರ್ಮ ಹೊಡೆಯಂತ ಕೆಲಸ ಮಾಡ್ಬೇಕು. ನಾವು ಒಪ್ಪುದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ. ಈ ಸಲ ಬೀಳ್ತದೆ. ಇನ್ನು ಮ್ಯಾಗ ಎಲ್ಲಿನೂ ಹಿಂದೂ ಧರ್ಮಕ್ಕೆ ಬೈದ್ರಿ ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ. ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರ. ಹಿಂಗ್ ಮಾತಾಡಿದ್ರ ಬರೀ ಸಾಬ್ರಾಕೆ ಓಟ್ ಹಾಕಿದ್ರೆ ನನ್ನ ಗತಿ ಅನ್ನೋ ತಿಳ್ಕೊಂಡಾರ. ಪಾಪ ಇವ್ರೇನ್ ಮಾಡ್ಲಕತ್ತಾರಲ್ಲ 29 ಗಿರಕಿಗಳು, ಈ ಕಲೆಕ್ಷನ್ ಗಿರಕಿಗಳು ನಾನು ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಡ್ರು ಬಿಜೆಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದಿರ್ತಾರೆ. ಈಗ 275 ಕೋಟಿ ರೂಪಾಯಿ ತಗೊಂಡ್ಬಂದು ಎಷ್ಟು 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರೇತ್ ಅವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆ ಹೇಳ. ಮೊನ್ನೆ ಹೇಳಿದ್ದೆ ಅಧಿವೇಶನದಾಗ. ಅದ್ರ ನಂತರ ನಾನೇ 80 ಕೋಟಿ ರೂಪಾಯಿ ತಗೊಂಡ್ಬಂದೆ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. ಬಿಜೆಪಿಗೆ ಹಿಂದಕ್ಕೆ 2 MLA ಇದ್ದಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು. ಗುಂಟ ಮಾಡೋದು ಬಿಟ್ಟು ಏನು ಚಂಡನು ಮಾಡಲಿಲ್ಲ. ಏನೋ ಮಾಡೋದನ್ರಿ ಬಿಜಾಪುರನಾಗ ಧೂಳಾಗ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ. ನೀವು ಹೊಳ್ಳಕತ್ತೀರಿ. ಇದು 8 ವರ್ಷ ಆಯ್ತು. ಏನಾರ ಆಗೈತೆ 8-9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು ಏನಾರು ಎಲ್ಲರ ಒಂದ್ ಕಡೆ ರಾಡಿ ಆಗೈತೆ. ಯಾರು ನಾ ಬಿಜೆಪಿ MLA. ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್ ಹೈದರಾಬಾದ್ ಹೋಳ್ಕರ್ ರಸ್ತೆ, ಅದು 3 ತಿಂಗಳಿಗೊಮ್ಮೆ ಕಟ್ತಿತ್ತು. ಅದ್ರ ಈಗ ನೋಡ್ರಿ ಅದೂ 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರಿಗೆ ಅವ್ರ ದೊಡ್ಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ. ಅದು ನೋಡೋದಾಗಲ್ಲಾಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರ್ದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ತ. ಅವೊಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತೇಳಿ ಪತ್ರ ಬರ. ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದ. ಮೊನ್ನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂತ ಹೇಳಿ ಏನು ಯಾರು ಎಂ ಬಿ ಪಾಟೀಲ್ ಅದು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ ಎಂ ಬಿ ಪಾಟೀಲ್ ವಿಚಾರ ನಾವು ಸಪೋರ್ಟೇ ಮಾಡಿ
ಈ ಹಲ್ಕ ಕೆಲಸ ಮಾಡಿಲ್ಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಡ್ತೀವಿ, ಭಗೀರಥ ಅಂತ ಹೇಳಿವಿ. ತಪ್ಪೇನಿಲ್ಲ. ಇವತ್ತ ಇಷ್ಟೆಲ್ಲ ಬಿಜಾಪುರ್ನಾಗ ಅಭಿವೃದ್ಧಿ ಆಗೈತಲ್ಲ, ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರ್ನಾಗ. ಈ ನಮ್ಮ ಕಾಲೇಜ್ ರೋಡು, ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವ್ರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11 ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಹಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೂತ್ಕೊಂಡು ಪ್ರೆಸ್ ಮೀಟ್ ಮನೆಯನ್ನು ಉಪ್ಪಿಟ್ಟು ಯಾವ ನೋಡ್ರಿ ಜಗತ್ನಾಗ ಯಾವ ಬಿಜೆಪಿ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜೇಂದ್ರ, ಇವ್ರು ಗಜೇಂದ್ರಗಳು, ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಕಬ್ಬಿಗೆ ಹಾಕೊಡತ್ತೆ. ನೀನು ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ हम तुम ಬಾಯಿ ನಾಚಿಕೆ ಮಾನ ಬರೋದಿದೆ. ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರೆ? ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ, ಯಾರು ನಾನು ಜಗಳಾಡ್ತಂದೀನಿ. ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಂಡು ನೋಡೋದು. ನೋಡ್ರಿ, ಈಗ ಜಿಲ್ಲಾಧಿಕಾರಿಗಳ ಕಚೇರಿ, ನೂತನ ಕಚೇರಿನ ಕನಕದಾಸ ಬಡಾವಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರಿ. ಏನಾಯ್ತು ಸರ್? ಈಗ ಮತ್ತೆ ಕೆಲವೊಬ್ರು ಹೇಳ್ತಾ ಇದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಅಂತ. ಇಲ್ಲ, ನಮಗೂ ಮಾಹಿತಿ ಇಲ್ಲ. ಕನಕದಾಸ ಬಡಾವಣೆ ನಾವೇನು ಪೂಜೆ ಮಾಡಿರಲ್ಲ ಅದೇ ಜಾಗದಾಗ ಆಗ್ತೈತಿ. ಟೆಂಡರ್ ಆಗಿದೆ. ಸುಮ್ಮನೆ ಏನೋ ಒಂದು ಈಗ ಏನಾಗ್ತೈತಿ, ಹೊಸ ಮುಖ್ಯಮಂತ್ರಿಗಳು ಬರೋಣನೆ ಒಂದಿಟ್ಟು ಏನಾರು ಮಾಡಿ ನಾಳೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರ. ಬಂದಾಗ ಅದನ್ನು ಸುಮ್ಮನೆ ಜಾಯಿಂಟ್ ಮಾಡಿ ಈ ಇಂಡಿಯಾಗ ಮಾಡಲಿಲ್ಲ. 5,000 ಕೋಟಿ ರೂಪಾಯಿ ಕಾಮಗಾರಿ. ಒಂದರ ಇಂಡಿಯಾಗ ಚಲೋ ರೋಡ್ ಅದಾನು ಹುಡುಕಿ ಕೊಟ್ರೆ 100 ರೂಪಾಯಿ ಬಹುಮಾನ ಕೊಡ್ತೇನೆ. ಬರೀ 100 ರೂಪಾಯಿ ಒಂದರ ಇಂಡಿ ಒಳಗೆ 5,000 ಕೋಟಿ ಬಂದ್ರೆ ಸಿದ್ದರಾಮಯ್ಯ ಬಂದು ಎಲ್ಲ ಹಾಕೋದು. ಒಂದ್ ರೋಡ್ ಇಲ್ರಿ, ಎಲ್ಲಿ ಅವನೇ ತಿಂದ ನಾನು ಏನ್ ಮಾಡೋಣ? ಸುಮ್ಮನೆ ಇಲ್ಲಿನ ಬಿಜಾಪುರ MP ಪಾಳ್ಯ ಮಾಡ್ಲಕತ್ತಾರ. ನಾವು ಮಾಡಿದ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ಮ ಕಾಲಕ್ಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ. ಅದನ್ನ ಉದ್ಘಾಟನೆ ಅಲ್ಲ, ಈ ಬಾರಿ ಏನಾದ್ರು ಆಗುತ್ತಾ ಅಂತ ಜಿಲ್ಲಾಧಿಕಾರಿ? ನೀವು ಉದ್ಘಾಟನೆ ಮಾಡಿದ್ರಿ, ಹಣ ಕೂಡ ಬಿಡುಗಡೆ ಆಗೈತೆ. ಅವಾಗ 25 ಕೋಟಿ ಬಿಡುಗಡೆ ಆಗಿತ್ತು. ಈ ಮಾತ್ರ MP ಪಾಳ್ಯರ್ ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು PWD ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಗ್ರಾಮೀಣ ಕೊಟ್ಟ ಅಷ್ಟೇ. ನಾವು PWDಗೆ ಯಾಕೆ ಕೊಡೋದು ಅಂದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ವಿ. ಸ್ವಲ್ಪ ನಮ್ಮ MP ಪಾಳ್ಯರ್ಗೆ ಸಾಬ್ರ ಮ್ಯಾಗ ತಿಳಿತಲ್ಲ, ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ವಿ. ಅದನ್ನು ಸ್ವಲ್ಪ ಮಸೀದಿ ಟೈಪ್ ಮಾಡ್ಯಾರ. ಇಷ್ಟೇ ಮಾಡ್ಯಾರ ನಮ್ಮ MP ಪಾಳ್ಯರ್. ಮತ್ತೇನು ಮಾಡೋದಿಲ್ಲ, ಇದ್ದಿದ್ದನ್ನೇ ಮಾಡೋದು. ನಾ ಮಾಡೀನಿ ಇವತ್ತಿನ ದಿವಸ, ನಾ ಮಾಡೀನಿ ಇವತ್ತಿನ ದಿವಸ ನಾ ಅದು 32 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ರೊಕ್ಕಿಲ್ಲ, ದಿವಾಳಿ ಆಗೈತೆ ಅಂತ ಹೇಳ್ಯಾರ. ಅದಕ್ಕೆ ನಾ ಪ್ರಯತ್ನ ಮಾಡಾಕತ್ತೀನಿ. ಅದು 32 ಕೋಟಿ ಅವ್ರು ಪರಿಹಾರ ಕೊಟ್ಟು ಅಲ್ಲಿದು ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮ್ಯಾಗನೇ ಅದೊಂದು ಕೆಲಸ ತಗೋಬೇಕಂತ ಹೇಳಿದ್ದೀವಿ. ಇನ್ನೂ ಪ್ರಯತ್ನ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ 9ನೇ ತಾರೀಕಿಗೆ, ಅವಾಗೂ ಮನವಿ ಕೊಡ್ತೀವಿ. ಅದ್ರ ಜೋಡ ಇನ್ನೊಂದು 150 ಕೋಟಿ ರೂಪಾಯಿ ಇನ್ನೊಂದು ಪ್ರಯತ್ನ ಇದೆ ನಮ್ಗೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹಿಂದೆ ಅಂದ್ರೆ ಸ್ಟೇಡಿಯಂದ ರಸ್ತೆ ಹಿಂದೆ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ, ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡ್ಬೇಕಂತೇಳಿ ಸುಮಾರು 150 ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ. ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು